ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ನಾನು ನಿಮ್ಮ ಮನೆ ಮೇಷ್ಟ್ರು ಹಾಗೂ ಕನ್ನಡ ಉಪನ್ಯಾಸಕ ಚಂದ್ರಶೇಖರ. ಇವತ್ತು ಇನ್ನೊಂದು ಈ ವಿಡಿಯೋ ಪಾಠ ಪತ್ರಲೇಖನವನ್ನು ಕುರಿತು ನಾನು ಬಂದಿದ್ದೇನೆ. ಇಲ್ಲಿ ನಿಮಗೆ ಸಾಧ್ಯ ಆದಷ್ಟು ನಾನು ಸಂಕ್ಷಿಪ್ತವಾಗಿ ನೇರವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಪತ್ರ ಸಾಮಾನ್ಯವಾಗಿ ಎರಡು ರೂಪದಲ್ಲಿ ಬರೆಯಲಾಗ್ತದೆ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ಕಚೇರಿ ಪತ್ರ, ಅಫಿಷಿಯಲ್ ಲೆಟರ್ ಮತ್ತು ಪರ್ಸನಲ್ ಲೆಟರ್ ಅಂತೇಳಿ ನಾವು ಹೇಳ್ತೇವೆ. ಇದು ಒಂದು ಅಫಿಷಿಯಲ್ ಲೆಟರ್, ಇದು ಕಚೇರಿ ಪತ್ರ. ಇಲ್ಲೇನಿದೆ ಅಂತಂದರೆ ಇದು ಕೇವಲ ಒಂದು ಮಾದರಿ ಇದೆ, ನೆನ್ಪಿಟ್ಕೊಳ್ಳಿ. ಇದು ಒಂದು ಮಾದರಿ ಮಾತ್ರ ಇದೆ. ಇಲ್ಲಿ ಪ್ರಶ್ನೆ ಇಲ್ಲ. ಪ್ರಶ್ನೆ ಹೇಗಿರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಯಾರು ಪತ್ರ ಅವ್ರ ಹೆಸರು ಹೇಳಿರ್ತಾರೆ ಪ್ರಶ್ನೆಯಲ್ಲಿ. ನಿಮ್ಮ ಹೆಸರು ದುರ್ಗಾ ಅಥವಾ ನವೀನ್ ಅಂತ ಇಟ್ಟುಕೊಳ್ಳಿ. ನೀವು PUCಯಲ್ಲಿ ಓದ್ತಾ ಇದ್ದೀರಿ, ನೀವು ಮಣಿಪಾಲದ ಅಲ್ಲಿ ವ್ಯವಸ್ಥಾಪಕರಿಗೆ ಒಂದು ಪತ್ರ ಬರೆಯಬೇಕಾಗಿದೆ. ಆ ಪತ್ರಕ್ಕೆ ಏನು ವಿಷಯ ಅಂತಂದರೆ, ಸಾಲ ಕೋರಿ, ನೀವು ಶೈಕ್ಷಣಿಕ ಸಾಲ, ಎಜುಕೇಷನಲ್ ಲೋನ್ ಅಂತಾರಲ್ಲ, ಅದನ್ನು ಕೋರಿ ಪತ್ರ ಬರೆಯಬೇಕು, ಇತ್ಯಾದಿ ಸಂಗತಿಗಳು ಇರ್ತವೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ವೇಳೆ ಅಲ್ಲಿ ಕೆಲವೊಂದು ಸಲ ಹೆಸರು ಇಟ್ಟಿಲ್ಲ ಅವರು ಅಂತಂದರೆ, ಬೆಟರ್ ಬ ಕ ಅಂಥೇಳಿ ನೀವು ನಿಮ್ಮ ಹೆಸರು ಇಟ್ಕೊಳ್ಬೋದು. ಇನ್ನು ವ್ಯವಸ್ಥಾಪಕರಿಗೆ ಖಂಡಿತವಾಗಿಯೂ ಹೆಸರು ಬರೆಯುವ ಅವಶ್ಯಕತೆ ಇರುವುದಿಲ್ಲ. ಕಚೇರಿ ಪತ್ರದಲ್ಲಿ ಯಾವುದೇ ಕಾರಣಕ್ಕೆ ಅವರ ಹೆಸರು ಬರೆಯಬಾರದು. ಅದಕ್ಕೆ ಬದಲಾಗಿ ಅವರ ಹುದ್ದೆ ಇರ್ತದಲ್ಲ, ಅವ್ರದ್ದು ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ತಾವು ತಪ್ಪದೇ ನಮೂದಿಸಬೇಕಾಗ್ತದೆ. ಅವ್ರದ್ದು ಡೆಸಿಗ್ನೇಷನ್ ಇರ್ತಲ್ಲ, ಅದನ್ನು ನೀವು ಅಡ್ರೆಸ್ ಮಾಡಬೇಕಾಗ್ತದೆ. ಇಲ್ಲಿ ನೀವು 3-4 ಸಂಗತಿಗಳು ತಿಳಿದುಕೊಳ್ಳಬೇಕು. ಯಾರಿಂದ ಪತ್ರ ಬರೆಯಲಾಗ್ತಾ ಇದೆ, ಯಾರಿಗೆ ಪತ್ರ ಬರೆಯಲಾಗ್ತಾ ಇದೆ, ಯಾವ ದಿನಾಂಕದಂದು ಪತ್ರ ಬರೆಯಲಾಗ್ತಾ ಇದೆ, ಯಾವ ಸ್ಥಳದಿಂದ ಪತ್ರ ಬರೆಯಲಾಗ್ತಾ ಇದೆ, ಯಾವ ವಿಷಯಕ್ಕೋಸ್ಕರವಾಗಿ ನೀವು ಪತ್ರ ಬರಿತಾ ಇದ್ದೀರಿ, ಯಾವ ಕಾರಣಕ್ಕೋಸ್ಕರವಾಗಿ ನೀವು ಪತ್ರ ಬರಿತಾ ಇದ್ದೀರಿ, ಹಾಗೂ ಪತ್ರದ ಒಡಲು ಕ್ರಿಸ್ಪಾಗಿ ಒಂದು 3, 4 ಅಥವಾ 5 ವಾಕ್ಯಗಳಲ್ಲಿ ಆದಷ್ಟು ಅದನ್ನು ಪೂರ್ಣಗೊಳಿಸಬೇಕು. ಆನಂತರ ಕೊನೆಗೆ ಮತ್ತೆ ನೀವು ಯಾವ ರೀತಿಯಾಗಿ ಕನ್ಕ್ಲೂಷನ್ ಮಾಡ್ತೀರಿ, ಹೇಗೆ ಥ್ಯಾಂಕಿಂಗ್, ಅಭಿನಂದನೆಗಳು ಅಥವಾ ಧನ್ಯವಾದಗಳನ್ನು ಹೇಳ್ತೀರಿ, ಮತ್ತು ನೀವು ಕೊನೆಯಲ್ಲಿ ಏನು ಮಾಡ್ತೀರಿ ಅಂತಕ್ಕಂಥದ್ದು, ಹೀಗೆ ಎಲ್ಲಕ್ಕೂ ಅಂಕಗಳು ಅರ್ಧ ಡಿಸ್ಟ್ರಿಬ್ಯೂಟ್ ಆಗ್ತವೆ ಅಂತ ಹೇಳ್ತಾ, ಈಗ ನಾನು ಈ ಮಾದರಿ ಉತ್ತರ ಪತ್ರಿಕೆಯನ್ನು ನಾನು ಪತ್ರಲೇಖನದ ಉತ್ತರವನ್ನು ನಾನು ಇಲ್ಲಿ ಓದ್ತಾ ಇದ್ದೇನೆ. ಇವರಿಂದ ಅಂದರೆ ದುರ್ಗಾ ಅಥವಾ ನವೀನ್, ದಯವಿಟ್ಟು 2 ಹೆಸರನ್ನು ಬಳಸ್ಕೊಳ್ಬೇಡ್ರಿ. ಯಾವುದಾದ್ರೂ ಒಂದನ್ನು ಬಳಸ್ಕೊಂಡ್ರೆ ಸಾಕು, ಒಂದನ್ನು ಮಾತ್ರ ಬಳಸ್ಕೊಂಡ್ರೆ ಸಾಕು. ದ್ವಿತೀಯ PUC ಅಥವಾ ನೀವು ಯಾವ ವರ್ಗದಲ್ಲಿ ಓದ್ತಾ ಇದ್ದೀರಿ, ನೀವು 9ನೇ ಅಥವಾ 10ನೇ ತರಗತಿಯಲ್ಲಿ ಓದ್ತಾ ಇದ್ದೀರಿ ಅಂತಂದರೆ ಅದನ್ನು ನೀವು ಉಪಯೋಗಿಸಬಹುದು. ಅಥವಾ ಡಮ್ಮಿಯಾಗಿ ನೀವು ಯಾವುದು ಬೇಕಾದ್ರೂ ಉಪಯೋಗಿಸ್ಬೋದು. ನಾನಿಲ್ಲಿ ದ್ವಿತೀಯ PUC ಅಂತೇಳಿ ಉಪಯೋಗಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ಇದು ನನಗೆ ಲಭ್ಯವಾಗಿದೆ. ಇನ್ನು JSS ಪದವಿ ಪೂರ್ವ ಕಾಲೇಜು ಮಣಿಪಾಲದಿಂದ, ಉಡುಪಿ ಜಿಲ್ಲೆಯ ಮಣಿಪಾಲದಿಂದ ಈ ಪತ್ರ ಆಗ್ತಾ ಇದೆ. ಯಾರಿಗೆ ಅಂತಕ್ಕಂಥದ್ದು, ಅದರ ಜೊತೆಗೆ ಯಾವ ದಿನಾಂಕ ಅಂದರೆ 1ನೇ ಜೂನ್. ಸಾಮಾನ್ಯವಾಗಿ ನಾವು ಜೂನ್ ತಿಂಗಳಿನಲ್ಲಿ ಶಾಲಾ ಕಾಲೇಜುಗಳು ಓಪನಿಂಗ್ ಇರೋದ್ರಿಂದ ಅದನ್ನೇ ನಾವು ತೆಗೆದುಕೊಳ್ಳೋದು ರೂಢಿ ಇದೆ. ಮಣಿಪಾಲ ಸ್ಥಳ ಅಂದರೆ ಯಾವ ಪ್ಲೇಸ್ಲಿಂದ ಪತ್ರ ಬರಿತಾ ಇದ್ದೀರಿ ಅಂತಕ್ಕಂಥದ್ದು ಭಾಳ ಮಹತ್ವದ್ದು. ನೀವು ಯಾರಿಗೆ ಪತ್ರ ಬರಿತಾ ಇದ್ದೀರಿ, ಇವರಿಗೆ, ಟು ದ ಬ್ರ್ಯಾಂಚ್ ಮ್ಯಾನೇಜರ್ ಅಂತೇಳಿ ಇಂಗ್ಲೀಷ್ನಲ್ಲಿ ಬರೀತಿರಲ್ಲ, ಕನ್ನಡದೊಳಗೆ ವ್ಯವಸ್ಥಾಪಕರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಣಿಪಾಲ ಶಾಖೆ ಉಡುಪಿ ಅಂತೇಳಿ ನೀವು ಬರೆದಿದ್ದೀರಿ. ಇಲ್ಲಿ ಅಡ್ರೆಸ್ಸಿಂಗ್ ನೀವು ಯಾವ ರೀತಿ ಸಂಬೋಧನೆ ಮಾಡ್ತಾ ಇದ್ದೀರಿ ಅಂತಂದರೆ, ಮಾನ್ಯರೇ, ಇದು ತಪ್ಪಲಾರದೆ ಸಂಬೋಧನೆ ಮಾಡಬೇಕು. ಅನೇಕರು ಏನು ಮಾಡ್ತಾರೆ, ವಿಷಯ ಆದ ನಂತರ ಮಾನ್ಯರೇ ಅಂತೇಳಿ ಬರೀತಿರ್ತಾರೆ. ಬೇಡ, ಇದು ಮೊದಲಿಗೆ ಮಾನ್ಯರೇ ಅಂತೇಳಿ ಬರೀಬೇಕು. ಯಾಕೆಂದರೆ ಸಾಮಾನ್ಯವಾಗಿ ವಿಷಯ ಮಾತ್ರ ಓದಿ ಅವ್ರೇನು ಮಾಡ್ತಾರೆ, ಓಕೆ, ಈ ಹುಡುಗನಿಗೆ ಅಥವಾ ಹುಡುಗಿಗೆ ನಾವು ನಮ್ಮ ಬ್ರ್ಯಾಂಚ್ನಲ್ಲಿ ಅವರ ಅಗತ್ಯಕ್ಕೆ ತಕ್ಕಂತೆ ಸಾಲ ಮಂಜೂರು ಮಾಡಬಹುದು ಅಂತಕ್ಕಂಥದ್ದು ಅಲ್ಲಿ ಮೇಲೆ ಓಕೆ ರಿಸೀವ್ಡ್ ಅಥವಾ ಏನಾದರೂ ಬರೀತಿರ್ತಾರೆ ಅವರು, ಓಕೆ ಕ್ಯಾನ್ ಬಿ ಗಿವನ್ ಅಂತೇಳಿ ಮ್ಯಾನೇಜರ್ ಸೈನ್ ಮಾಡಿಕೊಡ್ತಾರೆ. ಆನಂತರ ಅದು ಮುಂದಿನ ಅಲ್ಲಿರ್ತಕ್ಕಂಥ ಕೆಳ ಅಧಿಕಾರಿಗಳು ಅವರೆಲ್ಲ ಅದನ್ನು ರೆಫರ್ ಮಾಡ್ತಾ ನಿಮಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ ತರಲಿಕ್ಕೆ ಹೇಳಿದ್ರೆ ಇತ್ಯಾದಿ ಮುಂದಿನದು. ಆದರೆ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ವಿಷಯ ಎಷ್ಟು ಸಂಕ್ಷಿಪ್ತ ಇದೆ ನೋಡ್ರಿ. ಶೈಕ್ಷಣಿಕ ಸಾಲ ಕೋರಿ ಪತ್ರ, ಶೈಕ್ಷಣಿಕ ಸಾಲ ಸೌಲಭ್ಯ ಕೋರಿ ಪತ್ರ. ಇನ್ನು ಅದರ ಪತ್ರದ ಒಡಲು ಹೇಗಿದೆ ನೋಡಿ, ದುರ್ಗಾ ಅಥವಾ ನವೀನ್ ಯಾವುದಾದ್ರೂ ಒಂದನ್ನು ಬಳಸ್ಕೊಳ್ರಿ. ನಾನು ಮಣಿಪಾಲದ ನಿವಾಸಿಯಾಗಿದ್ದು
ನಾನು ದ್ವಿತೀಯ PUCಯನ್ನು ಮುಗಿಸಿ ಮೊದಲ ವರ್ಷದ ಪದವಿ ಶಿಕ್ಷಣ ಮಾಡುತ್ತಿದ್ದು ಶಿಕ್ಷಣ ಮುಂದುವರಿಸಲು ಹಣದ ಕೊರತೆಯಿಂದ ಕಷ್ಟವಾಗಿದೆ. ಕಾಲೇಜಿನ ಶುಲ್ಕ, ವಿದ್ಯಾಭ್ಯಾಸದ ಖರ್ಚುಗಳನ್ನು ಪೂರೈಸಲು ಆಗುತ್ತಿಲ್ಲ. ಇದರಿಂದ ನನ್ನ ವಿದ್ಯಾಭ್ಯಾಸ ನಿಲ್ಲುವ ಸ್ಥಿತಿಗೆ ಬಂದಿದೆ. ಆದ್ದರಿಂದ ನೀವುಗಳು ದಯವಿಟ್ಟು ನಿಮ್ಮ ಬ್ಯಾಂಕಿನಲ್ಲಿ ನನಗೆ ಶೈಕ್ಷಣಿಕ ಸಾಲವನ್ನು ನೀಡಿ ನನ್ನ ವಿದ್ಯಾಭ್ಯಾಸ ಮುಂದುವರಿಸಲು ಸಹಾಯ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದಕ್ಕೆ ಸಂಬಂಧಿಸಿದ ಅಗತ್ಯ ದಾಖಲೆಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿರುತ್ತೇನೆ. ಅಂದರೆ ನೀವು ಅದಕ್ಕೆ ಏನೇನು ಬೇಕು ಅಂತಕ್ಕಂಥ ಯಾವುದಾದರೂ ಪತ್ರಗಳು ಬೇಕಾದರೆ ನೀವು ಅಗತ್ಯ ದಾಖಲೆಗಳನ್ನು ಅಲ್ಲಿ ನೀವು ಮೊದಲೇ ಮಾತಾಡಿಕೊಂಡು ನೀವು ಹೇಳಬಹುದು. ಅಥವಾ ಆನಂತರ ನೀವು ಅಲ್ಲಿ ಲೋನ್ ಆಫೀಸರ್ ಅಂತ ಇರ್ತಾರೆ, ಅವರು ಹೇಳ್ತಾರೆ ನಿಮಗೆ ಇದನ್ನು ತೊಗೊಂಡು ಬನ್ನಿರಿ, ಇದನ್ನು ತೊಗೊಂಡು ಬನ್ನಿರಿ ಅಂತ ಹೇಳಿ ಒಂದೆರಡು ದಿವಸ ಟೈಮ್ ಕೊಡ್ತಾರೆ. ನೀವು ಅಗತ್ಯವಾದಂಥ ದಾಖಲೆಗಳನ್ನು ನೀವು ಅಲ್ಲಿ ಪೂರೈಸಬೇಕಾಗ್ತದೆ. ಅದರಲ್ಲಿ ಪರೀಕ್ಷಾ ದೃಷ್ಟಿಯನ್ನು ಗಮನದಲ್ಲಿ ಇಟ್ಟುಕೊಂಡಿರೋದ್ರಿಂದ ಇದಕ್ಕೆ ಸಂಬಂಧಿಸಿದ ಅಗತ್ಯ ದಾಖಲೆಗಳು ನಾನಿಲ್ಲಿ ಹೆಚ್ಚಿದ್ದೇನೆ ಅಂತ ಹೇಳ್ತಾ ವಂದನೆಗಳೊಂದಿಗೆ ತಪ್ಪದೆ ನೀವು ಕನ್ಕ್ಲೂಷನ್ ಏನು ಮಾಡಬೇಕಪ್ಪ ಅಂತಂದರೆ ವಂದನೆಗಳು ಅಂಥೇಳಿ ಕೊನೆಗೆ ಹೇಳಲೇಬೇಕು. ಇನ್ನು ತಮ್ಮ ವಿಶ್ವಾಸಿ ಸಹಿ ಅಂತೇಳಿ ಬರೆಯಬೇಕು ಹೊರತಾಗಿ ಅಲ್ಲಿ ಯಾವುದೇ ಕಾರಣಕ್ಕೆ ಸಹಿ ಅಂತ ನೀವು ಡಮ್ಮಿ ಸಹಿ ಮಾಡ್ತೀನಿ ರೀ ನಾನು ಅಂತಂದ್ರೂ ಅಲ್ಲ, ಅದು ತಪ್ಪಾಗ್ತದೆ. ಕೆಳಗಡೆಗೆ ನೀವು ಮೇಲೆ ಹೆಸರು ಏನು ಇವರಿಂದ ಅಂಥೇಳಿ ಪತ್ರದಲ್ಲಿ ಆರಂಭಿಸಿದ್ದೀರೋ ಅದೇ ಹೆಸರನ್ನು ಕೆಳಗೆ ನಮೂದಿಸಬೇಕು. ಈ ಪ್ರಕಾರವಾಗಿ ನೀವು ಸರಿಯಾಗಿ ನೀವು ಈ ಉತ್ತರವನ್ನು ನಿಮ್ಮ ಪರೀಕ್ಷೆಯಲ್ಲಿ ಬರೆದದ್ದೇ ಆದರೆ ನಿಮಗೆ ಖಂಡಿತವಾಗಿಯೂ ಸಂಪೂರ್ಣ ಅಂಕಗಳು ಸಿಗ್ತಾವೆ ಅಂತ ಹೇಳ್ತಾ ನಾನು ತಮ್ಮೊಂದಿಗೆ ವಿದಾಯ ಹೇಳ್ತಾ ಇದ್ದೇನೆ. ಇದುವರೆಗೆ ನನ್ನೊಂದಿಗೆ ಸಮಯ ಕಳೆದ ತಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತು ತಪ್ಪದೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಚಿಕ್ಕದಾದಂತಹ ನಿಮ್ಮದೊಂದು ಮೆಚ್ಚುಗೆಯನ್ನು ನೀವು ಸಲ್ಲಿಸಿದರೆ ನನಗೆ ಬಹಳಷ್ಟು ಸಹಾಯ ಆಗ್ತದೆ ಅಂತ ಹೇಳ್ತಾ ಅಭಿನಂದನೆಗಳು ಹಾಗೂ ಧನ್ಯವಾದಗಳು.